ಪ್ರೇಕ್ಷಕರೇ ಪ್ರಣಾಮಗಳು. ಇದು ವಿಶ್ವ ಪ್ಲಸ್ ಟಿವಿ. ಕರ್ನಾಟಕದ ಈ ಫ್ರೀ ಗೌರ್ಮೆಂಟಿನ ಬದಲಾದ ಗ್ಯಾರಂಟಿ ವರಸೆ ಬಗ್ಗೆ ಇಲ್ಲೊಂದು ವಿಶ್ಲೇಷಣೆ ನಿಮ್ಮ ಮುಂದೆ ತಂದಿದ್ದೇವೆ. ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಹಿಂಗೆ ಅಧಿಕಾರದ ಗದ್ದುಗೆ ಹಿಡಿಯಲು ಚುನಾವಣೆ ಪ್ರಚಾರದ ಭರಾಟೆಯಲ್ಲಿ ಕಾಂಗ್ರೆಸ್ ಮೆನಿಫೆಸ್ಟೋ ಅಂಶವನ್ನ ತುಂಬಾ ಕಾನ್ಫಿಡೆನ್ಸ್ ಇಂದ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಘೋಷಿಸುತ್ತಾ ಬಂದ್ರು. ಇದು ಚುನಾವಣೆಗೆ ಮುಂಚೆ ಇದ್ದ ಕಾನ್ಫಿಡೆನ್ಸಿನ ಕಲರ್ಫುಲ್ ವಾಯ್ಸ್. ಆದರೆ ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಇವರ ಈ ಕಲರ್ಫುಲ್ ರಾಗ ನಿಧಾನವಾಗಿ ತಾಳ ತಪ್ಪಿ ಫೇಡ್ ಆಗ್ತಾ ಇದೆ. ಹೀಗೆ ತಾನೇ ಕೊಟ್ಟ ಫ್ರೀ ಗ್ಯಾರಂಟಿಗಳನ್ನು ಈಗಿರುವಂತೆ ಮುಂದುವರಿಸುವುದರಿಂದ ಸಿದ್ದರಾಮಯ್ಯ ಸರ್ಕಾರ ಯು ಟರ್ನ್ ಹೊಡಿತಾ ಇರೋದು ಯಾಕೆ ಅನ್ನೋದೇ ಕೋಟಿ ಪ್ರಶ್ನೆ ಮತದಾರನಲ್ಲಿ ಏಳ್ತಾ ಇದ್ದಾವೆ. ನಿಧಾನವಾಗಿ ಈ ಸರ್ಕಾರದ ನಡತೆ ಬಗ್ಗೆ ನೂರಾರು ಸಂಶಯ ಹುಟ್ಕೋತಾನೂ ಇವೆ ಕನ್ನಡಿಗರಲ್ಲಿ. ಇವರ ಈ ಫ್ರೀ 5 ಗ್ಯಾರಂಟಿಗಳೇ ಇವರ ಸರ್ಕಾರದ ಅಧಪತನಕ್ಕೆ ಉರುಳಾಗ್ತಿದೆಯೇ? ಇನ್ನೇನು ಈ ಗ್ಯಾರಂಟಿಗಳಿಗೆ ಕುಂಟು ನೆಪ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಹಾಕೋಕೆ ಸಿದ್ದು ಸರ್ಕಾರ ಕುತಂತ್ರದ ಯೋಜನೆ ರೂಪಿಸ್ತಾ ಇದೆಯಾ ಎಂಬ ವಿಚಾರ ಸರ್ಕಾರದ ನಡೆಯಿಂದ ಮುನ್ನೆಲೆಗೆ ಬರ್ತಾ ಇದೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಕಟ್ಟಾಗಿ ಪ್ರವಾಹದಂತೆ ನೀರು ಹರಿತಲ್ಲ, ಹಂಗೆ ಈ ಗ್ಯಾರಂಟಿಗಳಿಗೆ ಬೊಕ್ಕಸದ ಹಣ ಚೆಲ್ಲಿ 12 ತಿಂಗಳು ನಿಭಾಯಿಸಿಕೊಂಡು ಬಂದ ಗ್ಯಾರಂಟಿಗಳಿಗೆ ಬ್ರೇಕ್ ಬೀಳೋದು ನಿಶ್ಚಿತ ಅಂತ ಹೇಳಬಹುದು. ಮತ್ತೊಂದು ಕಡೆಯಿಂದ ಎಲ್ಲ ನಿತ್ಯ ಜೀವನೋಪಯೋಗಿ ವಸ್ತುಗಳ ಮೇಲೆ ತಹರೇವಾರಿ ಅಡಿಷನಲ್ ಟ್ಯಾಕ್ಸ್ ಜಡ್ದು ಲೂಟಿ ಮಾಡಿದ್ರು. ಸಾಲದು ಅಂತ ಅಭಿವೃದ್ಧಿ ಕೆಲಸಗಳನ್ನು ಮೂಟೆ ಕಟ್ಟಿಟ್ಟು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಜೋತು ಬಿದ್ರು. ಜನರಿಂದ ಸಂಗ್ರಹಿಸಿದ್ದ ಸಾವಿರಾರು ಕೋಟಿ ತೆರಿಗೆ ಹಣವನ್ನೆಲ್ಲ ಇದಕ್ಕಾಗಿ ಅಂದಾದುಂದಿ ಪೋಲು ಮಾಡಿಟ್ರು. ಇದರಿಂದಾಗಿ ರಾಜ್ಯ ಒಂದೇ ಒಂದು ವರ್ಷದ ಕಾಲಘಟ್ಟದಲ್ಲಿ 10 ವರ್ಷದಷ್ಟು ಅಭಿವೃದ್ಧಿಯಲ್ಲಿ ಹಿನ್ನಡೆ ಅನುಭವಿಸಿದರೆ, ಗ್ಯಾರಂಟಿಗಳನ್ನು ನಂಬಿ ಮತ ಹಾಕಿದ್ದ ಕನ್ನಡಿಗರು ಈಗ ಇಂಗು ತಿಂದ ಮಂಗನಂತೆ ಆಗಿ ಗ್ಯಾರಂಟಿಗಳಿಂದಲೂ ವಂಚಿತರಾಗಬೇಕಾದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಒಟ್ಟಾರೆ ಕಾಂಗ್ರೆಸ್ನಿಂದ ರಾಜ್ಯಕ್ಕೆ ಧೋಕಾ ಆಗ್ತಿದೆ ಅಂತ ಸ್ಪಷ್ಟವಾಗಿ ಅನಿಸ್ತಾ ಇದೆ. ಸರ್ಕಾರದ ಭಾಗವಾಗಿರುವ ಸಚಿವರು, ಅವರದೇ ಪಕ್ಷದ ಚುನಾಯಿತ ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಈ 5 ಗ್ಯಾರಂಟಿಗಳು ಮುಳುವಾಗಿವೆ. ಅಭಿವೃದ್ಧಿ ಕೆಲಸಗಳಿಗೆ ನಿಧಿ ಬಿಡುಗಡೆ ಆಗದಿದ್ದರೆ ಮುಂದಿನ ಸಂದರ್ಭದಲ್ಲಿ ಪಕ್ಷಕ್ಕೆ ಭಾರಿ ಹಿನ್ನಡೆ ಆಗಲಿದೆ. ಆದ್ದರಿಂದ ಈ ಗ್ಯಾರಂಟಿಗಳಿಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ತರಬೇಕು. ಆಗ ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಪರಿಮಿತಿ ಬರುತ್ತದೆ. ಅದರಿಂದ ಸಾವಿರಾರು ಕೋಟಿ ಬೊಕ್ಕಸದ ಹಣ ಉಳಿಯುತ್ತದೆ. ಅದೇ ಮೊತ್ತ ಅಭಿವೃದ್ಧಿಗೆ ಬಿಡುಗಡೆ ಮಾಡಲು ಅವಕಾಶ ಸಿಗುತ್ತದೆ ಎಂಬುದು ಇವರ ಆಗ್ರಹಪೂರ್ವಕ ವಾದವಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಈ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ತಮ್ಮ ಶಾಸಕರು ಹಾಗೂ ಸಚಿವರ ಬೇಡಿಕೆಯನ್ನು ಅನುಮೋದಿಸಿ ಗ್ಯಾರಂಟಿಗಳ ಫಲಾನುಭವಿಗಳ ಪರಿಮಿತಿಗೆ ಪರಾಮರ್ಶಿಸಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಹೀಗೆ ತನ್ನ 5 ಗ್ಯಾರಂಟಿಗಳೇ ಈಗ ಅಳಿವು ಉಳಿವಿನ ಉರುಳಾಗುತ್ತಿದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಪ್ರತಿಪಕ್ಷಗಳು ಬಾರಿಗೆ ಗ್ಯಾರಂಟಿಗಳ ಸಂಪನ್ಮೂಲದ ಮಾಹಿತಿ ಕೊಡಿ ಸವಾಲು ಹಾಕಿದ್ದರು. ಈ ಗ್ಯಾರಂಟಿಗಳಿಗೆ ಸಂಪನ್ಮೂಲ ಕ್ರೋಢೀಕರಣದ ಮಾರ್ಗ ಏನು ಅಂತ ಸಾರ್ವಜನಿಕವಾಗಿ ತಿಳಿಸುವಂತೆ ಆಗ್ರಹಿಸಿದ್ದವು. ಈ ವಿಚಾರವನ್ನು ಸಮರ್ಥವಾಗಿ ಅಂದು ಕಾಂಗ್ರೆಸ್ ವಿವರಿಸಲೇ ಇಲ್ಲ. ಎಲ್ಲಿಂದ ತರ್ತೀರಿ ಈ ಪರಿ ದುಡ್ಡು, ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಮಾನದಂಡಗಳು ಏನಾಗಿರುತ್ತವೆ ಅಂತ ಸಹಿತ ಕೇಳಿದ್ದವು. ಅದನ್ನು ತಿಳಿಸಲಿಲ್ಲ ಈ ಸರ್ಕಾರ. 1 ವರ್ಷದ ಹಿಂದೆ ಅಧಿಕಾರದ ಲಾಲಸೆಗೆ ಅಂಟಿಕೊಂಡ ಸಿದ್ದರಾಮಯ್ಯ ಅಂಡ್ ಟೀಮ್ 3ನೇ ಮಹಡಿಯಲ್ಲಿ ಟವಲ್ ಹಾಕಿ ಕುಳಿತುಕೊಂಡಿತೇ ವಿನಃ ಗ್ಯಾರಂಟಿಗಳ ಗಾಂಭೀರ್ಯವನ್ನು ಅರಿಯಲೇ ಇಲ್ಲ. ಈಗ ಅದೇನೋ ಹೇಳ್ತಾರಲ್ಲ, ಅದೇ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ಅಗದ್ರು ಅಂತ. ಹಂಗಾಗಿದೆ ಇವತ್ತು ನಡೆಸುತ್ತಿರುವ ಗ್ಯಾರಂಟಿ ಪರಾಮರ್ಶೆಯ ವರ್ತನೆ. ಸರ್ಕಾರದ ಬೊಕ್ಕಸದ ಆರ್ಥಿಕ ವ್ಯವಸ್ಥೆ ಈಗ ಹದಗೆಟ್ಟಿದೆ ಎಂಬುದಕ್ಕೆ ಇದೇ ಕೈಗನ್ನಡಿ ಆಗ್ತಾ ಇದೆ. ಈ ಹಿಂದಿನ ಸರ್ಕಾರ ನಡೆಸಿದೆ ಎನ್ನಲಾದ 40% ಕಮಿಷನ್ ಕಟ್ ಆಫ್ ಮಾಡಿದರೆ 59,000 ಕೋಟಿ ಬೊಕ್ಕಸಕ್ಕೆ ಉಳಿತಾಯ ಆಗುತ್ತದೆ. ಈ ಮೊತ್ತವೇ ಸರಳವಾಗಿ ಕೈಗೆ ಸಿಕ್ಬಿಡುತ್ತದೆ. ತನ್ನ ಗ್ಯಾರಂಟಿಗಳಿಗೆ ಹೆಚ್ಚಿನ ಆದಾಯ ಹುಡುಕೋ ತಲೆನೋವು ತಪ್ಪಿಬಿಡುತ್ತೆ. ಆರಾಮಾಗಿ 5 ಗ್ಯಾರಂಟಿಗಳನ್ನು ಪೂರೈಸಬಹುದು ಅಂತ ಹೇಳಿತ್ತು ಸಿದ್ದರಾಮಯ್ಯ ಅಂಡ್ ಟೀಮ್. ಆದರೆ 12 ತಿಂಗಳಲ್ಲಿ ಇವರ ಮಾತಿಗೆ ಇವರ ಟೀಮಿನವರೇ ವಿರೋಧಾಭಾಸವೆಂಬಂತೆ ಈ ಗ್ಯಾರಂಟಿಗಳ ಕಟ್ ಆಫ್ಗೆ ಆಗ್ರಹಪೂರ್ವಕ ಬೇಡಿಕೆ ಇಟ್ಟಿದ್ದಾರೆ. ಈ ಬದಲಾದ ಇವರ ವರಸೆ ಗಮನಿಸಿದರೆ ರಾಜಕೀಯ ಪಕ್ಷಗಳು ಅಧಿಕಾರಕ್ಕಾಗಿ ಹಿಂದೆ ಮುಂದೆ ನೋಡದೆ ಟಂಗ್ ಸ್ಲಿಪ್ಪಿಂಗ್ ಆಶ್ವಾಸನೆಗಳನ್ನು ಕೊಟ್ಟು ಬಿಡುತ್ತಾರೆ.
ಇದು ಇವರ ಚಾಳಿ ಅನ್ನೋದು ಪ್ರಬುದ್ಧ ಜನರ ಮನಸ್ಸಿಗೆ ಈಗ ಬಂದು ಬಿಟ್ಟಿದೆ. ಆದರೆ ವಿಪರ್ಯಾಸ ಅಂದರೆ ಈ ಬಡವರ ಯೋಜನೆಗಳಿಗೆ ಕಡಿವಾಣ ಹಾಕುವ ಪ್ರಯತ್ನ ನಡೀತಾ ಇದೆ. ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಲೂಟಿ ಹೊಡೆಯಲು ಅವಕಾಶ ಸಿಗದೇ ಇರುವ ಕಾರಣ ಇವತ್ತು ಗ್ಯಾರಂಟಿಗಳ ಪರಾಮರ್ಶೆಗೆ ಇಳಿದಿದ್ದಾರೇನೋ ಅಂತ ಸಂಶಯ ಕೂಡ ಬರ್ತಾ ಇದೆ. ತಾನೇ ಕೊಟ್ಟ ಗ್ಯಾರಂಟಿಗಳು ಈಗ ಬಡವರಿಗೆ ಸಿಗದೇ ಇರುವಂತೆ ಮಾಡುವ ಹುನ್ನಾರ ಇದೆಯಲ್ಲ, ಇದು ಜನಪ್ರತಿನಿಧಿಗಳು ಮತದಾರರಿಗೆ ಮಾಡುವ ಮಹಾ ಅಪರಾಧವೆಂದು ಪರಿಗಣಿಸಬೇಕಾಗುತ್ತದೆ. ಕರೆಂಟ್ ಇರಬಹುದು, 2,000 ಹಣ ಇರಬಹುದು, ಅಥವಾ ಫ್ರೀ ಬಸ್ಸು ಇಲ್ಲ ಯುವ ನಿಧಿ, ಇದಾವುದನ್ನು ಮತದಾರರು ಫ್ರೀ ಕೊಡಿ ಅಂತ ಕೇಳಿರಲೇ ಇಲ್ಲ. ಆಮಿಷಗಳನ್ನು ಒಡ್ಡಿದವರು ಕಾಂಗ್ರೆಸ್ನವರು ತಾನೆ. ಈ ಎಲ್ಲ ಫ್ರೀ ಗ್ಯಾರಂಟಿಗಳು ಯಾರಿಗೆ ಸಿಗಬೇಕು ಅನ್ನೋದನ್ನ ದಿಟ್ಟತನದಿಂದ ಚುನಾವಣೆ ಸಂದರ್ಭದಲ್ಲಿ ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷದವರು ಪರಾಮರ್ಶಿಸಬಹುದಿತ್ತಲ್ಲ. ಯೋಜನೆಗಳು ಕಡುಬಡವರಿಗೆ ಮಾತ್ರ ಅಂತ ಘಂಟಾಘೋಷವಾಗಿ ಪ್ರಕಟಿಸಬಹುದಿತ್ತಲ್ಲ. ಹಾಗೆ ಮಾಡಿದ್ದರೆ ಇವತ್ತು ಈ ಆರ್ಥಿಕ ದಿವಾಳಿತನ ಬರ್ತಾನೆ ಇರಲಿಲ್ಲ. ಕಡು ಬಡವರಿಗೆ ಅಂತ ಇವರೇನಾದರೂ ಕಟ್ಟುನಿಟ್ಟಿನ ನಿಯಮ ಪ್ರಕಟಿಸೇ ಬಿಟ್ಟಿದ್ದರೆ ಇವರಿಗೆ ಮತಗಳು ಹರಿದು ಬರುತ್ತಿರಲಿಲ್ಲವೆಂಬುದು ಅಷ್ಟೇ ಸತ್ಯವಾದ ಸಂಗತಿ. ಇಲ್ಲಿ ಆಗಿದ್ದು ಇಷ್ಟೇ, ಮತಗಳ ರಾಶಿ ಆಗೋದ್ರಲ್ಲಿ ಸಂಶಯ ಉಂಟಾಯ್ತು, ಒತ್ತಡಕ್ಕೆ ಒಳಗಾದ್ರು. ಆವಾಗ ಏನಾಗುತ್ತೋ ಮುಂದೆ ನೋಡ್ಕೊಂಡ್ರಾಯ್ತು ಅಂತ ಸಾರಾಸಗಟಾಗಿ ಫ್ರೀ ಘೋಷಣೆ ಮಾಡಿಬಿಟ್ರು. ಅಧಿಕಾರ ಲಾಲಸೆಯ ಹುಚ್ಚು ಬೇಗ ತಿರುಕನ ಕನಸಾಗಬಾರದು ಅಂತ ಇದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆಯ ಘೋಷಣೆಗಳನ್ನು ಮಾಡುವಾಗ ಅದರಲ್ಲಿ ನೀಡುವ ಭರವಸೆಗಳ ಅನುಷ್ಠಾನದ ವಿಚಾರ ಗಂಭೀರವಾಗಿ ಪರಿಗಣಿಸಿ ಪ್ರಕಟಿಸದೆ ಹೋದರೆ ಇವತ್ತು ಕಾಂಗ್ರೆಸ್ಸಿಗಾದ ಫಜೀತಿ ಮುಂದಿನ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವ ಬೇರೆ ಪಕ್ಷದವರಿಗೂ ಆಗಬಹುದು. ಈ ಮಾತನ್ನು ಮನಸ್ಸಿನಲ್ಲಿ ಕಟ್ಟಿಟ್ಟುಕೊಳ್ಳಬೇಕಾಗಿದೆ ನಮ್ಮ ರಾಜಕೀಯ ಪಕ್ಷಗಳು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿದೆ. ಅಂತೂ ಇಂತೂ ಸಿದ್ದನ ಹುಂಡಿ ಖಾಲಿಯಾಗಿದೆ. ಅಂದ್ರೆ ಅಂತೂ ಇಂತೂ ಸಿದ್ದರಾಮಯ್ಯ ಅವರ ಸರ್ಕಾರದ ಬೊಕ್ಕಸ ಖಾಲಿ ಆಯಿತು. ಫ್ರೀ ಗ್ಯಾರಂಟಿಗೆ ಕುತ್ತು ಬಂದುಬಿಡ್ತು. ಪ್ರೇಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ತಾನೇ ಘೋಷಿಸಿದ 5 ಗ್ಯಾರಂಟಿಗಳ ಫಲಾನುಭವಿಗಳು ಫಿಲ್ಟರ್ ಆಗಬೇಕೆ? ಅದಕ್ಕಾಗಿ ಸರ್ಕಾರ ಮುಂದಡಿ ಇಟ್ಟಿರೋ ಪರಾಮರ್ಶೆ ಕ್ರಮ ಸರಿಯೇ? ಒಬ್ಬ ಸ್ವಾಭಿಮಾನಿ ಮತದಾರರಾಗಿ ಸರ್ಕಾರ ಘೋಷಿಸಿರುವ ಫ್ರೀ ಗ್ಯಾರಂಟಿಗಳು ನಿಮಗೆ ಬೇಕೇ ಅಥವಾ ಸ್ವಾಭಿಮಾನದ ಗಳಿಕೆ ತರುವ ಅಭಿವೃದ್ಧಿಪರ ಯೋಜನೆಗಳು ಬೇಕೇ? ಕಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ.